ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ಕರೆಂಟ್ ಅಫೇರ್ಸ್ ಕುರಿತು ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರೋ KSET ಪೇಪರ್ 1 ಅಲ್ಲಿ ಈ ICT ಇಂದ ಆಗಿರ್ಬೋದು ಅಥವಾ ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ ಹೈಯರ್ ಎಜುಕೇಷನ್ ಇಂದ ಆಗಿರ್ಬೋದು ಕರೆಂಟ್ ಅಫೇರ್ಸ್ MCQಗಳು ಬರ್ತಾನೆ ಇರ್ತವೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ 30 ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ನೀವೇನಾದರೂ KSET 2024 ಪೇಪರ್ 1ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರೆ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಒಂದು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಇದರಲ್ಲಿ ನಿಮಗೆ ಕಂಪ್ಲೀಟ್ 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ. 10 ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ. ಸುಮಾರು 50 ಮಾಕ್ ಟೆಸ್ಟ್ಗಳನ್ನು ನಿಮಗೆ ನೀಡ್ತಾ ಇದ್ದೀವಿ. ಸೊ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನು ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತೆ PDF ನಿಮಗೆ ಸಿಗ್ತಾ ಇದಾವೆ. ಜೊತೆಗೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀವಿ. ಈ ಕಂಪ್ಲೀಟ್ ಕೋರ್ಸ್ ಅನ್ನು ನೀವು ಫಾಲೋ ಅಪ್ ಮಾಡಿದ್ದೇ ಆದಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ತಯಾರಿ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಆಗ್ತಾ ಇದೆ. ಸೊ ಕಂಪ್ಲೀಟ್ ರಿವಿಷನ್ ನಿಮಗೆ ಇಲ್ಲಿಂದ ಸಾಧ್ಯವಾಗ್ತಾ ಇದೆ. ಏಕೆಂದ್ರೆ ಈ ಉಳಿದಿರೋ 30 ದಿನದಲ್ಲಿ ನೀವು ರಿವಿಷನ್ ಮೇಲೆ ಜಾಸ್ತಿ ಫೋಕಸ್ ಅನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಪೇಪರ್ 2 ರಿವಿಷನ್ಗಾಗಿ ನಾವು ಇಲ್ಲಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನು ನಿಮಗೆ ನೀಡ್ತಾ ಇದ್ದೀವಿ ಕೇವಲ 1280 ರುಪೀಸ್ನಲ್ಲಿ. ಸೊ ಈ ಒಂದು ಪೇಪರ್ 1 ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಸ್ಟೋರ್ ಅಂತ ಇರುತ್ತೆ, KSET ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಆದಲ್ಲಿ ಇಲ್ಲಿ ಕಂಟೆಂಟ್ನಲ್ಲಿ ಹೋದರೆ ಈ ಒಂದು ಫುಲ್ ಕೋರ್ಸ್ನ ಕಂಪ್ಲೀಟ್ ಡೀಟೇಲ್ಸ್ ಮಟೀರಿಯಲ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ಕೆಲವೊಂದು ಮಟೀರಿಯಲ್ ಫ್ರೀಯಾಗಿ ಕೂಡ ಇಟ್ಟಿದ್ದೀವಿ, ನೋಡ್ಕೊಳ್ಬೋದು. ನಂತರ ನೀವು ಜಾಯಿನ್ ಕೂಡ ಆಗ್ಬೋದು. ಸೊ ಹಾಗಾದರೆ let us move to the questions. Here the first question is, which day is observed as International Literacy Day every year? ಪ್ರತಿ ವರ್ಷ ಯಾವ ದಿನದಂದು ನಾವು ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ? ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗ್ತಾ ಇದೆ, 8 ಸೆಪ್ಟೆಂಬರ್. ಏಕೆಂದರೆ ಪ್ರತಿ ವರ್ಷ 8 ಸೆಪ್ಟೆಂಬರ್ ನಂದು 1967 ನಿಂದ ನಾವು ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅನ್ನ ಆಚರಿಸ್ತಾ ಬರ್ತಾ ಇದ್ದೀವಿ. ದ ಡೇ ಹೈಲೈಟ್ಸ್ ದ ಇಂಪಾರ್ಟೆನ್ಸ್ ಆಫ್ ಲಿಟ್ರಸಿ ಇನ್ ಬಿಲ್ಡಿಂಗ್ ಅ ಜಸ್ಟ್ ಪೀಸ್ಫುಲ್ ಆ್ಯಂಡ್ ಸಸ್ಟೈನೇಬಲ್ ಸೊಸೈಟಿ. ಸೊ ಒಂದು ಸುವ್ಯವಸ್ಥಿತವಾದ ಸಮಾಜವನ್ನು ನಿರ್ಮಿಸುವಲ್ಲಿ ಲಿಟ್ರಸಿಯ ಸಾಕ್ಷರತೆಯ ಪಾತ್ರವನ್ನ ಈ ದಿನ ನಮಗೆ ಒತ್ತಿ ಹೇಳ್ತಾ ಇದೆ. Question number 2, All India Institute of Medical Science inaugurated a tobacco cessation clinic in which city? So All India Institute of Medical Science ಇದು ಯಾವ ನಗರದಲ್ಲಿ ಈ ತಂಬಾಕು ನಿಲ್ಲಿಸುವ ಚಿಕಿತ್ಸಾಲಯವನ್ನ TCC ಅನ್ನ ಉದ್ಘಾಟಿಸಿತು? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಭೋಪಾಲ್, ಆಪ್ಷನ್ ಡಿ ನ್ಯೂ ಡೆಲ್ಲಿ. Yes, here the right answer is option D, New Delhi. So the All India Institute of Medical Science inaugurated tobacco cessation clinic in New Delhi on September 10, 2024. So the clinic is collaboration between National Drug Dependence Treatment Center and Institute's Department of Pulmonary Critical and Sleep Medicine. So ಇದನ್ನು ಕೂಡ ನೀವು ಇಲ್ಲಿ ನೆನಪಿನಲ್ಲಿಡಬೇಕು. Question number 3, what is the theme of World Heritage Day 2024? ವಿಶ್ವ ಪರಂಪರೆಯ ದಿನ 2024ರ ಥೀಮ್ ಏನು? ಆಪ್ಷನ್ ಎ ಡಿಸ್ಕವರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ವೈವಿಧ್ಯತೆಯನ್ನು ಅನ್ವೇಷಿಸಿ ಮತ್ತು ಅನುಭವಿಸಿ. ಆಪ್ಷನ್ ಬಿ ಹೆರಿಟೇಜ್ ಚೇಂಜಸ್, ಪರಂಪರೆಯ ಬದಲಾವಣೆಗಳು. ಆಪ್ಷನ್ ಸಿ ಕಾಂಪ್ಲೆಕ್ಸ್ ಪಾಸ್ಟ್ ಡೈವರ್ಸ್ ಫ್ಯೂಚರ್, ಸಂಕೀರ್ಣ ಭೂತಕಾಲ ಮತ್ತು ವೈವಿಧ್ಯಮಯ ಭವಿಷ್ಯ. ಆಪ್ಷನ್ ಡಿ ಹೆರಿಟೇಜ್ ಆ್ಯಂಡ್ ಕ್ಲೈಮೇಟ್, ಪರಂಪರೆ ಮತ್ತು ಹವಾಮಾನ. Yes, here the right answer for this question is option A. The theme of World Heritage Day 2024 is Discover and Experience Diversity. ವೈವಿಧ್ಯತೆಯನ್ನು ಅನ್ವೇಷಿಸುವುದು ಮತ್ತೆ ಅನುಭವಿಸಿ ಎಂಬುದು ವಿಶ್ವ ಪರಂಪರೆ ದಿನ 2024ರ ಒಂದು ಥೀಮ್ ಆಗಿದೆ. ಸೊ ಈ ಒಂದು ವರ್ಲ್ಡ್ ಹೆರಿಟೇಜ್ ಡೇ ಅನ್ನ ನಾವು ಏಪ್ರಿಲ್ 18 ಆಚರಿಸ್ತಾ ಇದ್ದೀವಿ. ಸೊ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಡೇ ಫಾರ್ ಮಾನ್ಯುಮೆಂಟ್ಸ್ ಆ್ಯಂಡ್ ಸೈಟ್ಸ್ ಸ್ಟ್ರೆಸ್ಸಿಂಗ್ ಹೆರಿಟೇಜ್ ಪ್ರಿಸರ್ವೇಷನ್ and it is also recognized by UNESCO. In 2024 the theme is Discover and Experience Diversity. Question number 4, Global Report on Food Crisis 2024 recently in news is produced annually by which organization? ಸೊ ಆಹಾರ ಬಿಕ್ಕಟ್ಟುಗಳ ಕುರಿತ ಜಾಗತಿಕ ವರದಿ GRFC 2024 ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದನ್ನು ವಾರ್ಷಿಕವಾಗಿ ಯಾವ ಸಂಸ್ಥೆಯಿಂದ ತಯಾರಿಸಲಾಗ್ತಾ ಇದೆ? ಆಪ್ಷನ್ ಎ ಫುಡ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ನೆಟ್ವರ್ಕ್, ಆಪ್ಷನ್ ಬಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಆಪ್ಷನ್ ಸಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ಆಪ್ಷನ್ ಡಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಎ ಫುಡ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ನೆಟ್ವರ್ಕ್, ಕನ್ನಡದಲ್ಲಿ ಆಹಾರ ಭದ್ರತಾ ಮಾಹಿತಿ ಜಾಲ. So the 2024 Global Report on Food Crisis
revealed alarming statistics with nearly 282 million people experiencing acute food insecurity in 59 countries in the year 2023. Question number 5. The Gattigaon Wildlife Sanctuary situated in which state? Gattigaon ವನ್ಯಜೀವಿ ಅಭಯಾರಣ್ಯ GWS ಅಂತೀವಿ. ಇದು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಮಧ್ಯಪ್ರದೇಶ್. Yes, here the right answer is option D, Madhya Pradesh is the correct answer. So the Gattigaon Wildlife Sanctuary, it is located near Gwalior in Madhya Pradesh, and it is going to cover the area of 511 square kilometer, and it is also has the Great Indian Bustard Sanctuary. Question number 6. The Rani Jhansi Marine National Park is located in which state? Rani Jhansi Sagara ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? So option A Puducherry, option B Uttar Pradesh, option C Lakshadweep, option D Andaman and Nicobar Island. The right answer is option D, Andaman and Nicobar Island. So ಈ ಒಂದು ರಾಣಿ ಝಾನ್ಸಿ ಸಾಗರ ರಾಷ್ಟ್ರೀಯ ಉದ್ಯಾನ ಎಂಬುದು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿದೆ. So the Rani Jhansi Marine National Park, it is located in Andaman and Nicobar Islands in the Bay of Bengal, and it is going to cover the area of 256.14 square kilometers, and this was founded in the year 1996. Question number 7. Which of the following work has bioindicator of environmental pollution? ಈ ಕೆಳಗಿನವುಗಳಲ್ಲಿ ಯಾವುದು ಪರಿಸರ ಮಾಲಿನ್ಯದ ಜೈವಿಕ ಸೂಚಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ? Option A diatoms, option B coral reefs, option C fishes, option D lichens. Yes, the right answer will be option D lichens. ಅಂದ್ರೆ ಕನ್ನಡದಲ್ಲಿ ಕಲ್ಲು ಹೂವು ಅಂತ ಕರಿತೀವಿ. So lichens are very sensitive to air pollution and water pollution. Areas with healthy lichen populations are lower in air pollution and water pollution. Lichens can thus used as reliable biological indicators of pollution. Yes, question number 8. Which of the following was India's first biosphere reserve? ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೊದಲ ಜೀವಗೋಳ ಮೀಸಲು ಪ್ರದೇಶವಾಗಿತ್ತು? ಆಪ್ಷನ್ ಎ ಸುಂದರ್ಬನ್, ಆಪ್ಷನ್ ಬಿ ನಂದಾದೇವಿ, ಆಪ್ಷನ್ ಸಿ ನೀಲಗಿರಿ, ಆಪ್ಷನ್ ಡಿ ಪಂಚ್ಮರಿ. The right answer is option C Nilgiri. So Nilgiri Biosphere Reserve, it is located in Tamil Nadu, Kerala and Karnataka. It was the first biosphere reserve established in the year 1986. Match the following. So ನೇರವಾಗಿ ಆನ್ಸರ್ಗೆ ಹೋಗೋಣ. The right answer is option D. Ravi Shankar is related to sitar. Ravi Verma is related to painter. Allah Raka is related to tabla. Ali Akbar Khan is related to saroda. So Ravi Shankar is known as sitar maestro. He was an Indian musician and composer of Hindustani classical music. Raja Ravi Verma was celebrated Indian Malayali painter and artist. Allah Raka was Indian tabla player. Ali Akbar Khan was an Indian Hindustani classical musician of Maihar Garna. He was expert at sarod playing. Question number 10. Famous cartoonist R.K. Lakshman made a cartoon named Gattu for which company? ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರ R.K. ಲಕ್ಷ್ಮಣ್ ಅವರು ಯಾವ ಕಂಪನಿಗಾಗಿ ಗಟ್ಟು ಎಂಬ ವ್ಯಂಗ್ಯ ಚಿತ್ರವನ್ನ ತಯಾರಿಸಿದರು? ಆಪ್ಷನ್ ಎ ಅಮೂಲ್, ಆಪ್ಷನ್ ಬಿ ನಿರ್ಮಾ, ಆಪ್ಷನ್ ಸಿ ಒನಿಡಾ, ಆಪ್ಷನ್ ಡಿ ಏಷಿಯನ್ ಪೇಂಟ್ಸ್. The right answer is option D Asian Paints. Question number 11. What is the rank of India in the World Happiness Index 2023? ವಿಶ್ವ ಸಂತೋಷ ಸೂಚ್ಯಂಕ 2023ರಲ್ಲಿ ಭಾರತದ ಸ್ಥಾನವೇನು? ಆಪ್ಷನ್ ಎ 126, ಆಪ್ಷನ್ ಬಿ 121, ಆಪ್ಷನ್ ಸಿ 118, ಆಪ್ಷನ್ ಡಿ 108. The right answer is option A 126. India has been ranked 126th among 146 countries in the latest World Happiness Index of 2023. Question number 12. Which institution released the Renewable Energy Tracker 2023 report? ಸೊ ನವೀಕರಿಸಬಹುದಾದ ಇಂಧನ ಟ್ರ್ಯಾಕರ್ 2023 ಅನ್ನ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು? ಆಪ್ಷನ್ ಎ CAN ಇಂಟರ್ನ್ಯಾಷನಲ್, ಆಪ್ಷನ್ ಬಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್,
Option C UNFCCC. Option D UNEP. Yes, here the right answer is option A CAN International. So Renewable Energy Tracker 2023. It was released recently by the Platform of Action for Renewable Energy Climate Action Network. Question number 13. In January 2022, which country took over the G7 presidency? ಜನವರಿ 2022ರಲ್ಲಿ G7 ಅಧ್ಯಕ್ಷತೆಯನ್ನು ಯಾವ ದೇಶ ವಹಿಸಿಕೊಂಡಿತು? ಆಪ್ಷನ್ ಎ ನೆದರ್ಲ್ಯಾಂಡ್, ಆಪ್ಷನ್ ಬಿ ಜರ್ಮನಿ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಂಡಿಯಾ. The right answer is option B Germany. So on 1st January, Germany takes over the G7 presidency. The 2022 G7 summit is due to take place from 26 to 28 June 2022 in the Bavarian Alps. The G7 means it is the group of 7 countries. It consists US, Canada, Japan, France, UK, Italy and Germany. Question number 14. Who has been appointed the new vice chairman of Niti Aayog in 2022? ಸೊ 2022ರಲ್ಲಿ ನೀತಿ ಆಯೋಗದ ಹೊಸ ಉಪಾಧ್ಯಕ್ಷರನ್ನಾಗಿ ಯಾರನ್ನ ನೇಮಿಸಲಾಯಿತು? ಆಪ್ಷನ್ ಎ ಸುಮನ್ ಬೇರಿ, ಆಪ್ಷನ್ ಬಿ ಪೋಮಿಲಾ ಜಸ್ಪಾ, ಆಪ್ಷನ್ ಸಿ ಮನೋಜ್ ಸೋನಿ, ಆಪ್ಷನ್ ಡಿ ವಿಕ್ರಮ್ ಸಿಂಗ್ ಮೆಹ್ತಾ. The correct answer is option A Suman Berry. So Niti Aayog, it serves as the apex public policy think tank of Government of India. Question number 15. Which institution ranked number 1 globally for networking in LinkedIn's Global MBA Ranking 2024? So LinkedIn ಅವರ ಗ್ಲೋಬಲ್ MBA ರ್ಯಾಂಕಿಂಗ್ 2024 ನಲ್ಲಿ ನೆಟ್ವರ್ಕಿಂಗ್ ಆಗಿ ಜಾಗತಿಕವಾಗಿ ನಂಬರ್ 1 ಸ್ಥಾನ ಪಡೆದ ಸಂಸ್ಥೆ ಯಾವುದು? Indian School of Business, IIM Bangalore, IIM Ahmedabad, Indian Institute of Foreign Trade. The correct answer is option D Indian Institute of Foreign Trade. So the Gujarat government here the right answer is Indian Institute of Foreign Trade. Question number 16. Which Indian state launched the School on Wheels initiative to provide education to students in relief camps? ಈ ಪರಿಹಾರ ಶಿಬಿರಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಲು ಸ್ಕೂಲ್ ಆನ್ ವೀಲ್ಸ್ ಒಂದು ಕಾರ್ಯಕ್ರಮವನ್ನು ಭಾರತದ ಯಾವ ರಾಜ್ಯ ಆರಂಭಿಸಿತು ಅಂದಾಗ ಆಪ್ಷನ್ ಸಿ ಮಣಿಪುರ್ ಇಸ್ ದ ರೈಟ್ ಆನ್ಸರ್. So Manipur's government launched School on Wheels program to address the educational needs of the students in relief camps. Question number 17. According to the Solar Policy 2024, what is the targeted installed capacity of solar power in Delhi by 2027? ಸೌರ ನೀತಿ 2024ರ ಪ್ರಕಾರ 2027ರ ವೇಳೆಗೆ ದೆಹಲಿಯಲ್ಲಿ ಸೌರಶಕ್ತಿಯ ಉದ್ದೇಶಿತ ಸ್ಥಾಪಿತ ಸಾಮರ್ಥ್ಯ ಎಷ್ಟು? The right answer is option C 4500 megawatts. So the Delhi government has launched the Delhi Solar Policy 2024 to boost solar power adoption. Residents can install rooftop solar panels, leading to zero electricity bills and potential income from excess power sales to the grid. The policy targets 4500 megawatt of solar power by 2027. So here now question number 18. What is the theme of World Wetland Day 2024? 2024ರ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ನ ಥೀಮ್ ಏನಾಗಿತ್ತು? ಆಪ್ಷನ್ ಎ ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್, ಆಪ್ಷನ್ ಬಿ ವೆಟ್ಲ್ಯಾಂಡ್ಸ್ ಫಾರ್ ಸಸ್ಟೈನೇಬಲ್ ಅರ್ಬನ್ ಫ್ಯೂಚರ್, ಆಪ್ಷನ್ ಸಿ ವೆಟ್ಲ್ಯಾಂಡ್ಸ್ ಅಂಡ್ ಕ್ಲೈಮೇಟ್ ಚೇಂಜ್, ಆಪ್ಷನ್ ಡಿ ವೆಟ್ಲ್ಯಾಂಡ್ಸ್ ಅಂಡ್ ವಾಟರ್. The correct answer is option C wetlands and climate change. ಗದ್ದೆಗಳು ಮತ್ತೆ ಹವಾಮಾನ ಬದಲಾವಣೆ. So the recent all in is question number 19. What is the primary objective of the National Coastal Mission Scheme recently seen in news? ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಷ್ಟ್ರೀಯ ಕರಾವಳಿ ಮಿಷನ್ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನು? 4 options are given here. The right answer is option B. To address the impact of climate change on coastal and marine ecosystems. ಕರಾವಳಿ ಮತ್ತು ಸಮುದ್ರ ಪರಿಸರ ವ್ಯವಸ್ಥೆಗಳ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮವನ್ನು ಪರಿಹರಿಸುವುದು. So the National Coastal Mission Scheme was launched in 2014 as part of the National Action Plan on Climate Change. Its goal
is to address climate change impacts on coastal and marine ecosystems. Question number 20. What is the primary objective of Vidya Samiksha Kendra? ಇತ್ತೀಚೆಗೆ ಸುದ್ದಿಯಲ್ಲಿರೋ ವಿದ್ಯಾ ಸಮೀಕ್ಷಾ ಕೇಂದ್ರಗಳ ಪ್ರಾಥಮಿಕ ಉದ್ದೇಶವೇನು? ಆಪ್ಷನ್ ಇ ಟು ಡೆವಲಪ್ ನ್ಯೂ ಸ್ಕೂಲ್ ಕರಿಕ್ಯುಲಮ್, ಹೊಸ ಶಾಲಾ ಪಠ್ಯಕ್ರಮವನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಬಿ ಲೆವರೇಜ್ ಡೇಟಾ ಅಂಡ್ ಟೆಕ್ನಾಲಜಿ, ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸಲು ಡೇಟಾ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. ಆಪ್ಷನ್ ಸಿ ಟ್ರೈನ್ ಟೀಚರ್ಸ್ ಇನ್ ನ್ಯೂ ಟೀಚಿಂಗ್ ಮೆಥಡ್ಸ್, ಹೊಸ ಬೋಧನಾ ವಿಧಾನಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡುವುದು. ಆಪ್ಷನ್ ಡಿ ಬಿಲ್ಡ್ ನ್ಯೂ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್, ಹೊಸ ಶಾಲಾ ಮೂಲಸೌಕರ್ಯಗಳನ್ನು ನಿರ್ಮಾಣ ಮಾಡುವುದು. ಸೊ ಈ ಒಂದು ವಿದ್ಯಾ ಸಮೀಕ್ಷಾ ಕೇಂದ್ರಗಳ ಮುಖ್ಯ ಉದ್ದೇಶ ಕಲಿಕಾ ಫಲಿತಾಂಶಗಳನ್ನು ಸುಧಾರಿಸಲು ಡೇಟಾ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದು. ಲೆವರೇಜ್ ಡೇಟಾ ಅಂಡ್ ಟೆಕ್ನಾಲಜಿ ಟು ಇಂಪ್ರೂವ್ ದಿ ಲರ್ನಿಂಗ್ ಔಟ್ಕಮ್. ಕ್ವೆಶ್ಚನ್ ನಂಬರ್ 21. ಪ್ರೇರಣಾ ಪ್ರೋಗ್ರಾಮ್ ರೀಸೆಂಟ್ಲಿ ಸೀನ್ ಇನ್ ದ ನ್ಯೂಸ್ ಇಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? ಸೊ ಈ ಒಂದು ಪ್ರೇರಣಾ ಕಾರ್ಯಕ್ರಮವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿತು? ಆಪ್ಷನ್ ಎ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಆಪ್ಷನ್ ಬಿ ಮಿನಿಸ್ಟ್ರಿ ಆಫ್ ಕಲ್ಚರ್, ಆಪ್ಷನ್ ಸಿ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್, ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. Yes, here the right answer is option A, Ministry of Education, Shikshana Sachivalaya. So the Union Education Minister interacted with students, teachers and parents of PM Shri Schools and Prerna Program alumni. So the program launched in January 2024. So it is going to integrate Indian education principles and value-based learning from NEP 2020. Question number 22. Department of Higher Education recently signed an MOU with which organization for creating the digital library platform ರಾಷ್ಟ್ರೀಯ ಇ ಪುಸ್ತಕಾಲಯ? ರಾಷ್ಟ್ರೀಯ ಇ ಪುಸ್ತಕಾಲಯ ಎಂಬ ಡಿಜಿಟಲ್ ಗ್ರಂಥಾಲಯ ವೇದಿಕೆಯನ್ನು ರಚಿಸಲು ಉನ್ನತ ಶಿಕ್ಷಣ ಇಲಾಖೆ ಇತ್ತೀಚೆಗೆ ಯಾವ ಸಂಸ್ಥೆಯೊಂದಿಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ? The right answer is option B, National Book Trust. Question number 23. What is the theme of World No Tobacco Day 2024? ವಿಶ್ವ ತಂಬಾಕು ರಹಿತ ದಿನ 2024ರ ಥೀಮ್ ಏನು? ಆಪ್ಷನ್ ಎ ಥ್ರೆಟ್ ಟು ಅವರ್ ಎನ್ವೈರನ್ಮೆಂಟ್, ಆಪ್ಷನ್ ಬಿ ಗ್ರೋ ಫುಡ್ ನಾಟ್ ಟೊಬ್ಯಾಕೋ, ಆಪ್ಷನ್ ಸಿ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫಿರೆನ್ಸ್, ಆಪ್ಷನ್ ಡಿ ಕಮಿಟ್ ಟು ಕ್ವಿಟ್. The correct answer is option C, protecting children from tobacco industry interference. ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು. So observed annually on May 31st, World No Tobacco Day. The 2024 focuses on protecting children from tobacco industry interference. Question number 24. Which organization recently released Rising Ambition, Accelerating Action towards enhanced NDCs for Forest Report? ಯಾವ ಸಂಸ್ಥೆಯು ಇತ್ತೀಚೆಗೆ ಮಹತ್ವಾಕಾಂಕ್ಷೆಯನ್ನು ಹೆಚ್ಚಿಸುವುದು, ವೇಗವನ್ನು ಹೆಚ್ಚಿಸುವುದು, ಅರಣ್ಯಗಳಿಗಾಗಿ ವರ್ಧಿತ NDCಗಳ ಕಡೆಗೆ ವರದಿಯನ್ನು ಬಿಡುಗಡೆ ಮಾಡಿತು? The right answer is option B, UN Environment Program, UNEP. Question number 25. Which day is celebrated as National Technology Day every year? ಪ್ರತಿ ವರ್ಷ ಯಾವ ದಿನವನ್ನ ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ? The right answer is option B, 11 May. So India celebrates National Technology Day on May 11. So it marks India's entry into the nuclear club, the maiden flight of its indigenous aircraft, and the successful testing of the Trishula missile. And the 2024 theme is From Schools to Startups, Igniting Young Minds to Innovate, emphasizes fostering innovation among the youth. Question number 26. Which Indian state launched the School on Wheels initiative to provide education to students in relief camps? ಸೊ ಪರಿಹಾರ ಶಿಬಿರಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಒದಗಿಸಲು ಸ್ಕೂಲ್ ಆನ್ ವೀಲ್ಸ್ ಉಪಕ್ರಮವನ್ನು ಭಾರತದ ಯಾವ ರಾಜ್ಯ ಆರಂಭಿಸಿದೆ? ಕ್ವೆಶ್ಚನ್ ರಿಪೀಟ್ ಆಗಿದೆ. ಆಪ್ಷನ್ ನಂಬರ್ ಸಿ, ಮಣಿಪುರ್. ಕ್ವೆಶ್ಚನ್ ನಂಬರ್ 27. ವಾಟ್ ಈಸ್ ಶಿಕ್ಷಾ ರಿಫಾರ್ಮ್ ಲಾಂಚ್ಡ್ ಬೈ ದ ಗುಜರಾತ್ ಗವರ್ಮೆಂಟ್? ಗುಜರಾತ್ ಸರ್ಕಾರ ಆರಂಭಿಸಿದ ಶಿಕ್ಷಾ ಸುಧಾರಣೆ ಅಂದ್ರೆ ಏನು? ಆಪ್ಷನ್ ಎ, a new education policy, option B, an infrastructure development project, option C, a vocational training program, option D, an online learning platform. The right answer is a new education policy. So the Gujarat government launched Shiksha Reform as an online learning platform in collaboration with
Microsoft and Finnish University. Sorry, here the right answer is option D. It is an online learning platform. Question number 28. Which state government has signed an MOU to implement the PM Shri School schemes? PM Shri ಶಾಲೆಗಳ ಯೋಜನೆಯನ್ನು ಕಾರ್ಯಗತಗೊಳಿಸಲು ಯಾವ ರಾಜ್ಯ ಸರ್ಕಾರ ತಿಳುವಳಿಕಾ ಒಡಂಬಡಿಕೆಗೆ ಸಹಿ ಹಾಕಿದೆ? ಆಪ್ಷನ್ ಬಿ ತಮಿಳುನಾಡು. So Tamil Nadu government has signed an MOU with the Ministry of Education to implement the PM Shri School scheme. Question number 29. Which organization introduced She Research Network in India to address gender disparity in science? ವಿಜ್ಞಾನದಲ್ಲಿ ಲಿಂಗ ಅಸಮಾನತೆಯನ್ನು ಪರಿಹರಿಸಲು ಭಾರತದಲ್ಲಿ ಶಿ ರಿಸರ್ಚ್ ನೆಟ್ವರ್ಕ್ ಅನ್ನು ಯಾವ ಸಂಸ್ಥೆ ಪರಿಚಯಿಸಿತು? ಆಪ್ಷನ್ ಎ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆಪ್ಷನ್ ಬಿ UGC, ಆಪ್ಷನ್ ಸಿ ಯುನೆಸ್ಕೋ, ಆಪ್ಷನ್ ಡಿ WHO. The right answer is option B UGC. So University Grant Commission introduced She Research Network in India through its information and library network. Question number 30. Where was the National Conference on APAR, One Nation, One Student ID card inaugurated by Dharmendra Pradhan held? ಧರ್ಮೇಂದ್ರ ಪ್ರಧಾನ್ ಅವರು ಉದ್ಘಾಟಿಸಿದ APAR ಅಂದ್ರೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ID ಕಾರ್ಡ್ ಕುರಿತ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಡಿ ನ್ಯೂ ಡೆಲ್ಲಿ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸೆಷನ್ ಆಗಿದೆ. ಸೊ KCET 2024 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಲೈವ್ ಕ್ಲಾಸಸ್ ಅನ್ನು ನೀಡ್ತಾ ಇದ್ದೀವಿ, ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದ್ದೀವಿ, MCQ ಲೆಕ್ಚರ್ ಅನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ ಗಳನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ಪೇಪರ್ 2 ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬಹುದು. ಎಸ್, ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಸೇರ್ಕೊಳ್ಳಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.